ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೇಲಿ. ಇವತ್ತೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ನಮ್ಮಮ್ಮ ನೋಡ್ರಿ ಆರಾಮಾಗಿ ಮಲ್ಗವ್ರೆ. ಏನೋ ಬೈತವ್ರೆ, ಕೇಳಿಸ್ಕೊಟ್ರಿ ಗೈಸ್. ಏನಮ್ಮ ಸೀಟ್ ಕವರ್ ಎಲ್ಲ ಬಿಚ್ಚಿಬಿಟ್ಟು ಗಲೀಜಾದ್ರೆ ಅದು ಯಾರು ಕ್ಲೀನ್ ಮಾಡ್ತಾರಲ್ಲ? ಏನ್ ಗಲೀಜಾದ್ರೆ? ನಾಯಿ ಹೋಗು ಸುಮ್ನೆ. ಏನ್ ಗಲೀಜಾದ್ರೆ? ನೋಡ ಸೀಟ್ ಕವರ್ ಬಿಚ್ತಿರೋದು ಇನ್ನೇನು ಕೇಳೋ, ಚೆನ್ನಾಗ್ ಕಾಣ್ಲಿ ಅಂತ. ಈಟು ಕಣಮ್ಮ ಕವರು ಹೊಲ್ಸೋದಲ್ಲ, ಅದು ಅದಂಗೆ ಬಿಚ್ಚಾಕ್ಬಿಡೋದು ಅಷ್ಟೇ. ಬನ್ನಿ ಗಾಯ್ಸ್, ಇವತ್ತು ಏನು ಕೆಲಸ ಇಲ್ಲ, ಎಲ್ಲೂ ಹೋಗಿಲ್ಲ. ಬೆಳಗ್ಗೆಯಿಂದ ಮನೇಲೆ ಮಲಗಿ ಸಾಕಾಯ್ತು. ಇವನು ನನ್ನ ತಮ್ಮ ನೋಡ್ರಿ, ಇವಾಗ ಮಧ್ಯಾಹ್ನ ಟೈಮ್ ಎಷ್ಟಾ? 1:30ನಾ? 2 ಗಂಟೆ ಆಗೈತೆ. ಇವಾಗ ಬಂದ ಮನೆಗೆ. ಅವನು ಡ್ಯೂಟಿಗೆ ಹೋಗಿದ್ದ. ಇವಾಗ ಹೋಗ್ಬಿಟ್ಟು ಗಾಡಿ ಕೀ ತಗೊಂಡ. ಎಸ್, ಗಾಡಿ ಕೀ ತಗೊಂಡಿಲ್ಲ, ಗಾಡಿ ಕೀ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಬನ್ನಿ ಗಾಡಿ ಕೀ ತಗೊಬರೋಣ. ಮಾ ಗಾಡಿ ಕೀ ಕೊಡಮ್ಮ. ಅಲ್ಲೈತೆ ನೋಡು. ಎಲ್ಲದಕ್ಕೂ ಮರ್ತು ಹೋಗೋದು, ಆಮೇಲೆ ಬತ್ತಿ ಹುಡುಕಣಿ ಎಮ್ಮೆ ಅಂತ್ಕೊಂಡು. ಅಮ್ಮ ಮಾತಾಡೋದೇ ಒಂಥರ ಕಾಮಿಡಿ ಗಾಯ್ಸ್. ಬನ್ನಿ ಗಾಡಿ ಮತ್ತೆ ಇವತ್ತು ಒಂದು ಟೂರ್ ಮಾಡೋಣ ಗೈಸ್. ಲಾಸ್ಟ್ ಟೈಮ್ ಒಂದು ಅದೇ ಗಾಡಿ ಇದು ಇಂಟೀರಿಯರ್ದು ರಿವೀಲ್ ಮಾಡೋದು ಒಂದು ವಿಡಿಯೋ ಹಾಕಿದ್ದೆ, ಅದು ವ್ಯೂವ್ಸೇ ಹೋಗಿಲ್ಲ ಗೈಸ್ ಗಾಡಿದು. ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಗೈಸ್, ಅದು ಟಿ ವಿ ಬಾಕ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀನಿ ನಾನು, ಇದುವರೆಗೂ ಗಾಡಿ ತಂದಾಗಿಂದ ಎಷ್ಟು ಖರ್ಚು ಮಾಡಿದ್ದೀನಿ ಇದೆಲ್ಲ ಹಾಕಿದ್ದೀನಿ. ಅದು ವಿಡಿಯೋ 4,000 ವ್ಯೂಸ್ನ ಹೋಗೈತೆ. ಆ ವಿಡಿಯೋ 4,000 ವ್ಯೂಸ್ ಹೋಗೈತೆ, ಅದನ್ನು ಬೇಕಾದ್ರೆ ಚೆಕ್ ಮಾಡಿರಿ ನೀವು. ಇವಾಗ ಹಾಕಿರೋ ವಿಡಿಯೋ ಮಾತ್ರ ಸೀರಿಯಸ್ಸಾಗಿ ಓಡೇ ಇಲ್ಲ, ಬರೀ ಎಷ್ಟು 450 ವ್ಯೂಸನ್ನ ಹೋಗೈತೆ ಅಷ್ಟೇ. ಇವಾಗ ನೋಡ್ರಿ ನಮ್ಮ ಡರ್ಲಿಂಗ್ ಹೆಂಗೆ ಕಾಣ್ತಾವಳೆ. ಛೋಟಾ ಬೇಬಿ ಇಲ್ಲೇ ಐತೆ, ನಮ್ಮ ಬಡ ಬೇಬಿನ ಇಲ್ಲೇ ಐತೆ. ತಾಳ ವೀಲ್ ಕ್ಯಾಪ್ ಹಾಕಿದ್ದೀನಲ್ಲೋ, ಅಲ್ಲಿ ಗಾಡಿ ಲವೇ ಹಾಕಬೇಕು. ಬನ್ನಿ ಗೈಸ್, ಇವತ್ತು ಗಾಡಿ ನೀಟಾಗಿ ಐತಲ್ಲ, ಮುಂದೆ ಶೇಪ್ ಒಂದು ಗೈಸ್ ನೋಡ್ರಿ. ಶೇಪ್ ಇಲ್ಲಿ ನಮ್ಮ ಮನೆ ರೋಡಲ್ಲಿ ಮಣ್ಣಲ್ವಾ, ಮಣ್ಣು ಅಂದರೆ ಗಾಡಿಗಳು ಓಡಾಡಿದ್ರೆ ಧೂಳು ಎದ್ದೇಳುತ್ತೆ. ಆ ಧೂಳು ಕೂತಿರೋದಿದಲ್ಲ, ಗಲೀಜು ನೋಡ್ರಿ ಹೆಂಗೆ ಕಾಣ್ತೈತೆ. ಇವಾಗ ಸಂಜೆ ಹೋಗ್ಬೇಕಾರೆ ಗಾಡಿ ತೊಳ್ಕೊಳ್ಳೋಣ. ಸೈಡ್ ಏನು ಗಲೀಜಾಗಿಲ್ಲ ಗೈಸ್, ಸೈಡೆಲ್ಲ ಅಷ್ಟು ಗಲೀಜಾಗಿಲ್ಲ. ಗ್ಲಾಸ್ ಮಾತ್ರ ಒರೆಸ್ಕೋಬೇಕು, ಗ್ಲಾಸ್ನ ಒರೆಸ್ಕೊಳೋಣ. ಇವಾಗ ಏನು ಕೆಲಸ ಮಾಡಬೇಕು ಅಂದರೆ, ಇಲ್ಲೈತಲ್ಲ ಈ ಕವರು, ಈ ಕವರೆಲ್ಲ ಕಿತ್ತಾಕೋಣ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಕವರ್ ಸ್ವಲ್ಪ ಹೀಟ್ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಕವರ್ನ ಕಿತ್ತಾಕೋಣ ಅಂದ್ಬಿಟ್ಟು ಮಾಡ್ತಾ ಇರೋದೀಗ. ಬನ್ನಿ ಕಿತ್ತಾಕಿದಾದ್ಮೇಲೆ ಕಲರ್ ಮ್ಯಾಚಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಫೋಟೋ ಹೊಡಿಯೋಣ. ಮತ್ತು ಹೆಂಗೈತೆ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ಅಲ್ಲೇ ನೋಡ್ರಿ ಕೀಳ್ತಾವ, ನಾಳೆ ಬ್ಲೇಡ್ ಏನೋ ಬೇಕು. ಕಲರ್ ನೋಡಿ ಗಾಯ್, ಸೀಟ್ ಕಲರ್ ಹೆಂಗೈತೆ ಎಲ್ಲ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಕವರೆಲ್ಲ ಕಿತ್ತಾಕಿದಾದ್ಮೇಲೆ ತೋರಿಸ್ತೀನಿ ನಿಮಗೆ, ಕಮೆಂಟ್ ಮಾಡಿರಿ ಆಮೇಲೆ. ಗೈಸ್ ಫೈನಲಿ ಕವರೆಲ್ಲ ಕಿತ್ತಿದಾಯ್ತು. ಕವರ್ ಕಿತ್ತಾಕೋ ವರ್ಷಲ್ಲಿ ಸೆಕೆ ನೀರು ಬಂದ್ಬಿಡ್ದು ಅಂದ್ಕೊಡ್ರಿ. ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಫೈನಲಿ ಇವಾಗ ಕವರೆಲ್ಲ ಕಿತ್ತಾಕಿದಾಯ್ತು. ಫೈನಲಿ ನಿಮ್ಗೆ ಇವಾಗ ಇನ್ನೂ ಲುಕ್ ಹೆಂಗೈತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡ್ರಿ. ಸೀಟು ಫುಲ್ ಸೀಟು ಕಾಣಿಸುತ್ತಾ ಅಂತ ಯೋಚನೆ ಮಾಡ್ತೀನಿ. ಇರಿ ಒಂದು ನಿಮಿಷ, ಕ್ಯಾಮ್ರಾ ಹೆಂಗೆ ಹಿಡಿಯೋದು ಅಂತ. ಸೀಟ್ ಒಂದ್ಸರಿ ನೋಡ್ಕೊ ಬನ್ನಿ ಗೈಸ್. ಗೊತ್ತೈತೆ ಎ ಸಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಮೊನ್ನೆ ಎ ಸಿನ ಕೆಲಸ ರೆಡಿ ಮಾಡಿಸಿದಾಯ್ತು. ಎ ಸಿ ಹಿಂದೆಗಡೆ ಅಂದರೆ ನೀರು ತೊಟ್ಟಿಕ್ತಿತ್ತು ಗೊತ್ತಾ ಈ ಎ ಸಿಲಿ ಗೈಸ್. ಇಲ್ಲೈತಲ್ಲ ಈ ಪೊಸಿಷನಲ್ಲಿ ಎ ಸಿ ನೀರು ತೊಟ್ಟಿಕ್ಕೋದು ಕೆಳಗಡೆ ನೋಡ್ರಿ, ಇಲ್ಲಿ ಬಿಡೋದು ನೀರು. ಅದಕ್ಕೋಸ್ಕರ ಅಂದ್ಬಿಟ್ಟು ಇವಾಗ ಫೈನಲಿ ಎಲ್ಲ ರೆಡಿ ಮಾಡಿಸಿದಾಯ್ತು. ಇವಾಗ ಒಂಚೂರು ಏನು ಪ್ರಾಬ್ಲಮ್ ಇಲ್ಲ ಗೈಸ್. ಇವಾಗ ಎ ಸಿನ ಆರಾಮಾಗಿ ಯೂಸ್ ಮಾಡ್ಬೋದು, ಎಷ್ಟು ದೂರ ಬೇಕಾದ್ರೂ ಜರ್ನಿ ಮಾಡ್ಬೋದು. ಒಳ್ಳೆ ಕಂಫರ್ಟಬಲ್ ಸೀಟ್ ಐತೆ. ಕಾಂಟ್ಯಾಕ್ಟ್ ಮಾಡಿ ಜರ್ನಿ ಮಾಡೋಣ, ಸೇಫ್ ಜರ್ನಿ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ 100%. ನಾನು ಮ್ಯಾಚಿಂಗ್ ಹೇಗೆ ಮಾಡಿಸ್ತೆ ಅಂದರೆ ಈ ಸೀಟು ಮೇಲ್ಗಡೆ ರೂಫಿಂಗ್ ನೋಡ್ರಿ, ಇದೊಂದು ಪಟ್ಟಿ ಸೇಮ್ ಕಲರ್ ಬರುತ್ತಲ್ವ ನೋಡ್ರಿ. ಸೀಟು ಸೇಮ್ ಕಲರ್ ಐತೆ, ಮತ್ತು ಸೈಡ್ ಪ್ಯಾಡು ಸೇಮ್ ಕಲರ್ ಐತೆ. ಇದು ಡೋರ್ ಪ್ಯಾಡು. ಇದಕ್ಕೋಸ್ಕರ ಮತ್ತು ಇನ್ನೊಂದು ಇಲ್ಲ ಐತಲ್ಲ, ಇದಕ್ಕೋಸ್ಕರ ಈ ಕಲರ್ಗೋಸ್ಕರ ಸೀಟ್ನ ನಾನು ಇದೇ ಕಲರ್ ಮಾಡಿಸ್ದೆ. ಫೈನಲಿ ಗೈಸ್
ಇವಾಗ ಕವರೆಲ್ಲ ಕಿತ್ತಾಕಿದಾಯ್ತು ಫೈನಲಿ. ನನಗಂತೂ ಸೆಕೆ ಅಂದರೆ ಸೆಕೆ. ನೋಡಿರಿ ಫ್ಯಾನ್ ಆನ್ ಮಾಡಿದ್ದೀನಿ, ಮತ್ತು ನನ್ನ ಫ್ಯಾನ್ ತೆಗೆದುಬಿಟ್ಟು ಈ ಫ್ಯಾನ್ ಹಾಕ್ಸಿರೋದು. ಒಂದು ಬ್ಲೂ ಕಲರ್ ಫ್ಯಾನು ಮನೇಲೇ ಐತೆ, ಅದೆಲ್ಲೂ ಯೂಸ್ ಮಾಡ್ತಿಲ್ಲ, ಅದಂಗೆ ಎತ್ತಿಕ್ಕಿದ್ದೀನಿ. ಇವಾಗ ಗಾಡಿ ಒಂದು ಸ್ವಲ್ಪ ಗಲೀಜೈತೆ ನೋಡಿರಿ. ಇಲ್ಲೆಲ್ಲ ಕಡಲೆಪುರಿ ತಿಂದಿರೋದು ಇಲ್ಲೆಲ್ಲ ಹಂಗೆ ಬಿದ್ದೈತೆ. ಇವಾಗ ಒಂಚೂರು ಗಾಡೀಲಿ ಕಸ ಗುಡಿಸ್ಬೇಕು. ಗುಡಿಸ್ಬಿಟ್ಟು ಏನು ಮಾಡೋದು ನೋಡೋಣ. ಗೈಸ್ ನೋಡ್ರಿ, ನನ್ನ ತಮ್ಮ ಹೊಸ ಏರ್ ಪಂಪ್ ತಗೊಬಂದವನೆ. ಮೊದಲು ಈ ಥರ ನಾವು ಸೈಕಲ್ ಹೊಡೆಯಕ್ಕೆ ತಿದ್ದೋ, ಇವಾಗ ಕಾರಿಗೆ ಹೊಡೆಯಕ್ಕೆ ತಂದವನೆ. ಏರ್ತಾಯ್ತಾ? ಎಷ್ಟಾಯ್ತು ಈಗ? 25-35 ಆಗೈತೆ. ಚೆನ್ನಾಯ್ತಲ್ಲ? ಈಸಿ ಆಗೈತೆ ಗೈಸ್, ಸಕ್ಕತ್ತಾಗೈತೆ. ಈಗ ಎಷ್ಟು ಹಿಡಿಬೋದು? ಎಷ್ಟು ಅಲ್ಲಿ ನೋಡಲ್ಲಿ ನಮ್ದು ಹಿಡಿಬೋದು ಹಂಗಂದ್ರೆ. ಹಿಡಿಬೋದು. ನನ್ನ ನೋಡಿ ಚೆಕ್ ಮಾಡೋಣ ಎಷ್ಟೈತೆ ಅಂತ. ಗೈಸ್ ನಮ್ಮ ಟಿ ಚೆಕ್ ಮಾಡೋಣ ಇರ್ರಿ ಎಷ್ಟೈತೆ ಅಂತ. ನೋಡಲ್ಲಿ ತೋರಿಸ್ತೈತೆ 35 ಐತೆ. ಸಾಕ್ಬಿಡು, ಮತ್ತೆ ಸಾಕ್ಬಿಡು. 35 ಇಕ್ಬೇಕಾದ್ರೆ ನಿಮ್ದು ತಾನೆ. ಅವಾಗ ಕಾರಿಗೆ ಎಷ್ಟಕ್ಕೆ ನೆನಪೇ ಇಲ್ಲ ಗೈಸ್ ನನಗೆ. ಏರ್ ಕಮ್ಮಿ ಐತೆ ಕಣ ಇದು ಗೈಸ್, ಜಾಸ್ತಿ ಏರ್ ಕಮ್ಮಿ ಇರಂಗೈತೆ ಇದು. ಇವಾಗ ಓಡೋದ್ನಲ್ಲಣ್ಣ ಏರ್ ಕಮ್ಮಿ ಇರಂಗೈತೆ. ನೋಡೋದು ಕೆಳಗಡೆ ನೋಡಿ ಗೊತ್ತಾಗುತ್ತೆ. ಅದು ಕಲ್ಲೇ ಐತೆ ಕೆಳಗಡೆ. ಹೌದಾ, ಸರಿ ಬಾಯ್ತು. ಒಂದು ಆ ಕಡೆ ದೊಡಿಪ ನೋಡೋಣ. ಬಾರಲ್ಲ, ಏನು ಆಗಲ್ಲ ಕಣ್, ಬರಪ್ಪ. ಅಲ್ಲಿ ಇಲ್ವಾ? ಅಲ್ಲೇ ಮೀಟ್ರ್ ತೋರಿಸಲಿ. ಮೀಟ್ರ್ ತೋರಿಸಿ ಎಷ್ಟೈತೆ? 160 ಗಂಟೆ ಐತೆ ಮೀಟ್ರ್. ಹೊಡೆಯೋದು ಬಾ. ತುಂಬ ತುಳಿಬೇಕು ಕರೆಕ್ಟಾಗಿ. ಅಲ್ಲ ಎಷ್ಟೈತೆ ನೋಡ ಫಸ್ಟಲ್ಲಿ. ಕರೆಕ್ಟಾಗಿ ಐತೆ ಅನ್ಸುತ್ತೆ. ಮೊನ್ನೆ ಹಿಡಿಸಿದೆ ಏರ್ ನಾನು. ಯಾಕೆ ಆದರೂ ಡೌನ್ ಆಗಿರೋ ಥರ ಕಾಣಿಸ್ತೈತಿ. ತೆಗ್ದೇ ಹಾಕ್ಬೇಕು ಈಗ. ಏನು ತೆಗ್ದು ಹಾಕ್ಬೇಕು? ಕ್ಯಾಪ್ ತೆಗಿ. ಇದು ಒಳಗೆ ಹೋಗಲ್ಲ. ಹೋಗೋದಾಗ ಹಾಕಲ್ಲ. ಈಗ ವೀಲ್ ಕ್ಯಾಪ್ ಮತ್ತು ಟ್ಯಾಕ್ ಕಟ್ ಆಗುತ್ತೆ ಎರಡು. 40 ಐತೆ ಅಷ್ಟೇ ಇರೋದು. ಎಷ್ಟಿರ್ಬೇಕು? ಓ ಗೈಸ್, ಏರ್ ಕಡಿಮೆ ಆಗೈತೆ ಗೈಸ್, 75. ಗೈಸ್ ಏರು ಕಮ್ಮಿ ಆಗ್ತೈತೆ, ಏನೋ ಕಮ್ಮಿ ಆಗ್ತೈತೆ ಅಂತ ಗೊತ್ತಿಲ್ಲ. ಫಸ್ಟು ಚೆಕ್ ಮಾಡ್ಸೋಣ. ಡ್ಯೂಟಿ ಮುಗಿಸ್ಕೊಬಂದು ಚೆಕ್ ಮಾಡ್ಸೋಣ. ನನಗೆ ಹೋಗ್ಬೇಕು ಮಿಷಿನ್ ಏನನ. ಹೊಡೆಯಲ್ಲ ಹೋಗಲ್ಲ ಅಲ್ಲಿ ಗೈಸ್, ಪರವಾಗಿಲ್ಲ. ಏರ್ತಾರಂಗೈತೆ. ಎಷ್ಟೇ ಇರ್ತೋ ಅಷ್ಟೇ ಐತಿ. ಇನ್ನ ನಿಮ್ಮ ಟೈರ್ ದೊಡ್ಡದಪ್ಪ ನೋಡ್ರಿ, ಮೀಟ್ರ್ ಏರ್ತೈತೆ. ಮಿಷಿನ್ ಹೋಗ್ಬಿಡುತ್ತೆ ಅಂತ ಭಯ ಬೀಳ್ತಾವನೆ. ಹೊಸದಪ್ಪ. ಹೊಸದೇ ನಾನು ನಡೆದೊಂದು. ಎಷ್ಟಿದು? 2. 2000 ಅಂತೆ. ಜಾಸ್ತಿ ಐತೆ, ಅದೇ ಎತ್ಕೊಂತೈತಿ. ಗೈಸ್ 2000 ಅಂತೆ. ನೀವು ಒಂದು ತರ್ಸ್ ಮಾಡಿ ಕೊಡ್ರಿ, ನಿಮಗೂ ಒಳ್ಳೇದಾಗುತ್ತದು. ಒಂದಲ್ಲ ಒಂದು ಯೂಸ್ ಆಗುತ್ತದು. ಏಕೆಂದರೆ ಎಲ್ಲನ ಈಗ ಏರ್ ಆಟೋಮೆಟಿಕ್ ಡೌನ್ ಆಗೋಗಿರುತ್ತೆ. ನೀವು ಹೊರಗಡೆ ಹೋಗಿರ್ತೀರಾ, ಪಂಚರ್ ಆದರೂ ಅಷ್ಟೇ, ನೀವು ಪಂಚರ್ ಹಾಕೊಂಡು ನೀವೇ ಏರ್ ಹೊಡ್ಕೋಬೋದು. ನೀವು ಈ ಥರದೊಂದು ತಂದು ಕೊಡ್ರಿ. ಎಲ್ಲೇ ಹೋದ್ರೂ 100 ರೂಪಾಯಿ ತಗೋತಾರೆ ಈಗ ಪಂಚರ್ ಹಾಕ್ಸಿದ್ರೆ. ನಮ್ದಕ್ಕಂತೂ 150 ರೂಪಾಯಿ ಮೇಲೆ ಹೋಗುತ್ತೆ. ಹಣ ಏರ್ತಿಲ್ಲ ಕಣ ನಿಜ. ಹಾಂ, ಏರ್ತಿಲ್ವಾ? ನೋಡಿ ತೊಳ್ತೈತಲ್ಲ, ಏರ್ ವಾಪಸ್ ಬಿಡುತ್ತದೆ. ಯಾಕೆ? ಒಂದು ಪಾಯಿಂಟ್ ಅಷ್ಟೇ ಏರ್ ಇದು. ಹಾಂ, ಏರ್ಸು. ಹೋಗ್ಬಿಟ್ರೆ ಮಿಷಿನು ಏನೂ ಆಗಲ್ಲಕ್ಕಂತೇಳಿ ನಿಧಾನಕ್ಕೆ ಸರಿ. ನಾವು ಒಂದ್ಸರಿ ಚೆಕ್ ಮಾಡೋಣ. ನೋಡಂಗೆ ಆಗ್ಬಾರ್ದು ಅದು. ಆಯಿಲ್ ಬರ್ತದೆ ಈಚಕದ್ರೊಳಗೆ. ಅಷ್ಟೇ ಅದು, ಕಾರ್ಗೆ ಅಷ್ಟೇ ಬಿಡು. ಹಿಡಿಸ್ಬಿಡು ಗೈಸ್, ನಮ್ಮ ಟಿಟಿಗೆಲ್ಲ ಆಗಲ್ಲ ಇದು. ನಮ್ಮ ಟಿಟಿಗಂತೂ ಆಗೋದಿಲ್ಲ ಬಿಡ್ರಿ. ಇದ್ರಲ್ಲಿ ಸುಮ್ಮನೆ ಕೊಟ್ಟವ್ರೆ. 160. ಹಾಂ, 160 ಮುಳ್ಳು. 160 ಗಂಟೆ ಸುಮ್ಮನೆ ಕೊಟ್ಟವ್ರೆ ಗೈಸ್. ನಮ್ಮ ಟಿಟಿಗೆ ವೇಸ್ಟ್ ಅದು. ಕಾರವ್ರು ತಂದು ಮಾಡಿ ಕೊಡ್ರಿ, ಕಾರವ್ರಿಗೆ ಉಪಯೋಗ ಆಯ್ತದು. ಗೈಸ್ ಫೈನಲಿ ನಾವು ಗಾಡಿಯೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ನೋಡ್ರಿ ಬಿಸಿ ಬಿಸಿ ಪಲಾವ್ ಮಾಡೈತಿ. ಇವಾಗ ಬೆಳಗ್ಗೆ ಅನ್ನ ಸಾಂಬಾರು ಕೊಟ್ಟಿತ್ತು ಕಣ. ತಿಂದೆ ನೀನು? ಮಧ್ಯಾಹ್ನ ನಮ್ಮಮ್ಮ ನಮಗೆ ಟಿಫನ್ ಕೊಟ್ಟೈತೆ ನೋಡ್ರಿ. ನಮ್ಮನೇಲಿ ಇದು ಸ್ಪೆಷಲ್ಲು. ಏನೋ ಎತ್ತಿಕ್ಬಿಟ್ಟೆ? ಏನಮ್ಮ ಅದು? ಗೈಸ್ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಏನೋ ಎತ್ತಿಕ್ತಾ ಹಿಂದೆ ಕಡೆ. ಏನಮ್ಮ ಅದು? ನೋಡಿ ಗೈಸ್, ನನ್ನ ಬ್ಲಾಗ್ ನೋಡ್ತೈತೆ ನಮ್ಮಮ್ಮ. ನನ್ನ ಬ್ಲಾಗ್ ನಮ್ಮ ಮನೇಲಿ ನಮ್ಮಮ್ಮ ನೋಡುತ್ತೆ ನೋಡ್ರಿ. ಮಗ ಮಾಡ್ತಿರೋದಕ್ಕೆ ಹಾಂ, ಚಿಕ್ಕ ಫೋನಲ್ಲಿ ಕನ್ನಡ ಅಂತ ದೊಡ್ಡ ಫೋನಲ್ಲಿ. ನನ್ನ ಚಿಕ್ಕ ಫೋನಲ್ಲಿ ನೀಟಾಗಿ ಕಾಣಲ್ಲ ನಮ್ಮಮ್ಮ ಕಣ್ಣು, ಅದಕ್ಕೆ ದೊಡ್ಡ ಫೋನಲ್ಲಿ ನೋಡ್ತಿರೋದು. ಕನ್ನಡಕ್ಕೆ ಕಾಸು ಕೊಡು.
ಗೈಸ್ ನಾನು ಇವಾಗ ಫ್ರೆಶ್ ಅಪ್ ಆಗಿ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ನಮ್ಮಪ್ಪ ನೋಡ್ರಿ ಇವಾಗ ಬಂದವ್ರ ಕೆಲಸದಿಂದ ಸುಸ್ತಾಗ್ಬಿಟ್ರು ಪಾಪ. ಅಪ್ಪ ಒಂದು ಆಯ್ ಮಾಡಪ್ಪ. ಬನ್ನಿ ಗೈಸ್ ಹೋಗೋಣೀಗ. ನನ್ನ ತಮ್ಮ ಬಡಂಗೆ ಕೂತವನೆ ಫಿಲಮ್ ನೋಡ್ತಾನೆ. ಯಾವುದಿದು ಗೈಸ್, ಈ ಫಿಲಮು ಸಕ್ಕತ್ತಾಗೈತೆ. ನನಗೂ ಇಷ್ಟ ಈ ಫಿಲಮು. ಇವತ್ತು ಹಾಕೋರೆ ನೋಡ್ತಾ ಇದ್ದೀವಿ. ಬನ್ನಿ ಗೈಸ್ ಇವಾಗ ನೋಡ್ರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಒಂದು ಜೊತೆ ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ. ಸ್ನಾನ ಮಾಡಿದ್ರೆ ಅಂದ್ಬಿಟ್ಟು ಒಂದು ಜೊತೆ ಬಟ್ಟೆ ತಗೊಂಡಿರೋದು. ಗೈಸ್ ಈ ಪುಲ್ಲೋವರು ನಮ್ಮ ಹುಡುಗಿ ಕೊಡಿಸಿರೋದು. ನಾನು ಇದನ್ನು ನೋಡಿರಲಿಲ್ಲ, ತುಂಬ ದಿವಸ ಆಗಿತ್ತು. ಫೈನಲಿ ಇವತ್ತು ಸಿಕ್ಕೈತಿದ್ದು. ಅಲ್ಲಿ ಕಬೋರ್ಡಲ್ಲಿತ್ತು, ನೋಡಿರಲಿಲ್ಲ. ಇವಾಗಿನ ಚಳಿ ಇಲ್ಲ. ಬೆಳಗ್ಗೆ ಚಿಕ್ಕಮಂಗ್ಳೂರಿಗೆ ಹೋದ್ಮೇಲೆ ಚಳಿ ಏನೋ ಆದರೆ ಇದನ್ನು ಹಾಕೋತೀನಿ. ಈಗ ಹೋಗಿ ಒಂದೆರಡು ನೀರು ಹಾಕೊಂಡು ಹೋಗೋಣ ಬಾ. ಸರಿ ಬಾಯ್ ಕಣಪ್ಪ. ಹಾಂ ನಾಳಿಕೆ, ನಾಳಿಕಲ್ಲ ನಾಡ್ದು ಬರೋದು. ಹಾಂ ಆಯ್ತು ಬಾರಮ್ಮ ಬೇಗ. ಸರಿ ಬಾಯ್ ಕಣಪ್ಪ. ಬಾಯ್ ಏನೋ ಬೇಡ, ಇವನ್ಗೆ ಹಾಕೊಂಡು ಇವನು ತಿನ್ಕತಾನೆ. ಬಾಯ್ ಕಣ. ಹಾಂ ಬಾಯ್. ಬನ್ನಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಅಮ್ಮನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಮತ್ತೆ ರಿಟರ್ನ್ ಬಿಟ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ ನಮ್ಮ ಅಮ್ಮನ ಬರ್ತೈತೆ. ಅಲ್ಲಿ ಗಾಡಿ ಗೈಸ್ ಗಾಡಿ ಅಲ್ಲಿ ಬರ್ತೈತೆ, ಇಲ್ಲೇ ಗಾಡಿ ಬರ್ತೈತೆ ಅಂತ ಇತ್ತು. ಬನ್ನಿ ಹೋಗೋಣ. ಗೈಸ್ ಫೈನಲಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಇದೇ ದೇವಸ್ಥಾನಕ್ಕೆ ಬಂದಿರೋದು. ನಮ್ಮಮ್ಮ ಬಿಡಲ್ಲ ಗೈಸ್, ಒಂದ್ಸರಿ ಹೇಳಿದ್ಮೇಲೆ ಕೆಲಸ ಮಾಡಲೇಬೇಕು ನಮ್ಮಮ್ಮ. ಫೈನಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡ್ರಿ ನಮ್ಮ ಡಾರ್ಲಿಂಗ್ಗೆ ಅದು ಯಾವುದಾದ್ರು ಲೈಟ್ ಇಲ್ಲ ಅಂತ ನೋಡ್ರಿ. ತಾರ್ ಲೈಟು 2 ಲೈಟ್ ಬರ್ತೈತೆ, ಇನ್ನೆರಡು ಲೈಟ್ ಬರ್ತಿಲ್ಲ. ಮತ್ತು ಕೆಳಗಡೆ ಒಂದು ಫಾಗ್ ಲೈಟ್ದು ಲೈಟ್ ಬರ್ತಿಲ್ಲ. ಈ ಕಡೆ ರೈಟ್ ಸೈಡ್ ಅನ್ಸುತ್ತೆ. ಈ ಕಡೆ ಸೈಡ್ದು ಒಂದು ಫಾಗ್ ಲೈಟ್ ಬರ್ತಿಲ್ಲ. ಮತ್ತು ಮೇಲ್ಗಡೆ ಟೊಪ್ಪಿ ಲೈಟ್ ಒಂದಿಲ್ಲ. ಅಷ್ಟೇ ಇಷ್ಟು ಬಿಟ್ಟರೆ ಇನ್ನೆಲ್ಲ ಲೈಟು ಬರ್ತೈತೆ. ಮತ್ತು ಹಿಂದೆಗಡೆ ಏನೇನಾಗೈತೆ ಗೊತ್ತಾ? ಹಿಂದೆಗಡೆ ಏನೇನು ಲೈಟ್ ಹೋಗೈತೆ ಅಂತ ನೋಡಿದ್ರೆ ಹಿಂದೆಗಡೆ ನೋಡ್ರಿ ಎಲ್ಲ ಲೈಟು ಬರ್ತೈತೆ. ಗೌಡ್ರ ಹುಡ್ಗನದು ಲೈಟ್ ಐತೆ. ಮತ್ತು ಇದು ಸ್ಪೈಲರ್ ಲೈಟು ಬರ್ತೈತೆ. ಮತ್ತು ಹಿಂದೆಗಡೆ ಇದು ಗ್ರಿಪ್ಪಲ್ಲಿಗೆ ಹಾಕಿರೋದು ಹ್ಯಾಂಡ್ಲಿಗೆ ಹಾಕಿರೋ ಲೈಟು ಬರ್ತೈತೆ. ಇಲ್ಲಿ ಈ ಲೈಟ್ ಐತೆ ನೋಡ್ರಿ. ಈ ಲೈಟ್ನ ಯಾರೋ ದೇಪಿದ್ದಾರೆ. 1 2 3 4 ಲೈಟು. ಇಲ್ಲಿ 4 ಲೈಟ್ ಹಾಕಿದ್ದೆ. ಅವತ್ತು ಇದ್ರ ಹತ್ರ ಹೋದಾಗ ಯಾರೋ ದೇಪಿರೋದು. ಯಾರು ದೇಪವ್ರೆ ಚೆನ್ನಾಗಿರಲಿ ಬಿಡ್ರಿ. ಒಂದು ಲೈಟ್ ತಗೊಳ್ಳೋ ಯೋಗ್ಯತೆ ಇರೋಲ್ಲ ಒಬ್ರೊಬ್ರಿಗೆ, ಅದಕ್ಕೆ ದೇಪವ್ರೆ. ಫೈನಲಿ ನಮ್ಮ ಗಾಡಿ ಲುಕ್ಕು ಬ್ಯಾಕ್ ಸೈಡು ಈ ಥರ ಐತೆ ನೋಡ್ರಿ. ಲೈಟಿಂಗ್ಸಲ್ಲಿ ಹಿಂಗೆ ಕಾಣುತ್ತೆ. ಲೈಟಿಂಗ್ಸಲ್ಲಿ ನಮ್ಮ ಗಾಡಿ ಲುಕ್ ಈ ಥರ ಕಾಣುತ್ತೆ. ನಮ್ಮಮ್ಮ ನೋಡ್ರಿ ಇನ್ನೂ ಅಲ್ಲಿ ಬರ್ತಾವ್ರೆ. ಗೈಸ್ ನಮ್ಮಮ್ಮ ಇನ್ನೂ ಅಲ್ಲಿ ಏನೋ ಪೂಜೆ ಮಾಡ್ತಾವ್ರೆ, ಅಲ್ಲಿ ಕುತ್ಕೋತಾವ್ರೆ. ಇನ್ನೂ ಅವರು ಅಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಟು ಬರೋ ಹೊತ್ತಿಗೆ ಟೈಮ್ ಆಗುತ್ತೆ. ಗೈಸ್ ನೋಡ್ರಿ ಇವಾಗ ಕುತ್ಕೊಂಡಿದ್ದು ಜಸ್ಟ್ ಅಲ್ಲೇ ಎದ್ಬಿಡ್ತು ನಮ್ಮಮ್ಮ. ಹಿಂಗೆ ಬರ್ತಾರೆ ನೋಡ್ರಿ. ಫೈನಲಿ ಗೈಸ್ ನಮ್ಮಮ್ಮನ್ನ ಬಿಟ್ಬಿಟ್ಟು ಹೊರಡೋಣ ಬನ್ನಿ ನಾವು. ಯಾಕಮ್ಮ ಕೈಯಲ್ಲಿ ಜೋಬಲ್ಲಿ ₹1 ಇದ್ದಂಗೆ ಗೊತ್ತಿಯಲ್ಲೋ, ಫೋನ್ ಪೇನು ಇಲ್ದಂಗೆ. ಕಾಸಿಲ್ಲ, ಏನು ಮಾಡೋಣ, ಬಡವಾಗಿದ್ದೀನಿ ಈಗ. ಇಷ್ಟೊಂದು ಇದಾದ್ರೆ ಹಂಗಲ್ಲಿ ಬಂದು ಹೋಗ್ಲಿ. ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ. ಈಗ ದೇವಸ್ಥಾನಕ್ಕೆ ಪರದಾಡೋದಾಯ್ತು. ನಡಿ ಅದು ಎತ್ತೋ ಬಾ. ಪ್ರೆಸ್ ಮಾಡಮ್ಮ. ನೀನ್ ಪ್ರೆಸ್ ಮಾಡಿ ಎಳಿಬೇಕು. ಪ್ರೆಸ್ ಮಾಡಿ ಹಿಡ್ಕೊಬಿಟ್ರೆ ಆಗಲ್ಲ ಅದನ್ನ. ತಂದೆ ನಮ್ಮಪ್ಪ ಕಾಪಾಡಪ್ಪ, ಏನೇ ಬಂದ್ರು ನೀವೇ ಭಗವಂತ. ತಗ ಟೋಪಿ. ಹೆಂಗ್ ಓದ್ತೀವಿ? ನಾನು ದುಬೈ. ದುಬೈ ಇರ್ಲಿ ನಡಿ. ಇವಾಗ ಟೋಪಿ ಕಲಿದೆ. ದೇವ್ರ ಮೇಲೆ ಭಕ್ತಿ. ಗೈಸ್ ಬನ್ನಿ ಹೋಗೋಣ. ಗೈಸ್ ಫೈನಲಿ ನಮ್ಮ ಅಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಪಿಕಪ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನನ್ನ ತಮ್ಮ ಇನ್ನೂ ಬಂದಿಲ್ಲ. ಇಲ್ಲೇ ಬಂದ್ಬಿಟ್ಟವನೆ. ನಾನು ಇನ್ನೂ ಬಂದಿಲ್ಲ ಅನ್ಕೊಂಡು ಇಲ್ಲೇ ಅವನೇ ಗೈಸ್, ಪಕ್ಕದಲ್ಲೇ ಅವನೇ. ಪಿಕಪ್ ಹೋಗ್ಬೇಕೀಗ.
ಎಷ್ಟು ಗಂಟೆ ಪಿಕಪ್? ಹೇಳೋರು ಒಂದು 9:30 10 ಗಂಟೆ. ಹುಷಾರು. ಸರಿ ಬಾಯ್. ಏನೋ ತಿಂದಿಲ್ಲ, ಏನೋ ತಿನ್ಕೊಂಡು ಹೋಗಿಲ್ಲ, ಏನೋ ತಗೊಂಡೋಗು. ಬಾಯ್. ಅಮ್ಮ ಅಲ್ಲೆಲ್ಲ ಹೋಗಿದ್ ನೋಡು. ಅಮ್ಮ ಇಲ್ಲೇ ಅವ್ನು ನೋಡಮ್ಮ, ಇಲ್ಲಿ ಪಕ್ಕದಲ್ಲಿ ಬಂದ ನೋಡು, ಇಲ್ಲಿ ಪಕ್ಕ. ಹಾಂ ಸರಿ ಬಾಯ್ 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 ಮಾಡ್ಬಿಡು. ಬಾಯ್. ಏನು ಬಾಯ್ ಮಾಡಿ ಹಿಂಗೆ ಗೈಸ್ ಹೋಗೋಣ ಈಗ ಪಿಕಪ್ಗೆ. ಗೈಸ್ ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದಾಯ್ತು. ಪಿಕಪ್ ಮಾಡ್ಕೊಂಡು ಈಗ ಹೋಗೋಣ. ಬ್ರೋ ಕಾಣ್ತಾನೆ ಇಲ್ವಲ್ಲ ಬ್ರೋ ನೀನು? ಫ್ಲಾಶ್ ಆಫ್ ಮಾಡಿ. ಗೈಸ್ ನೋಡ್ರಿ, ನಮ್ಮ ಡಿಂಕು ಮತ್ತು ಯೋಗಿ ಇಬ್ರು ಸಿಕ್ಕವ್ರೆ. ಇಬ್ರು ರೈಡರ್ಗಳು ಎಲ್ಲ ಹೋಯ್ತವ್ರೆ. ಎಲ್ಲ ಹೋಯ್ತಿದ್ದೀರ ಬ್ರೋ? ಸಕಲೇಶ್ಪುರ. ರಿಟರ್ನ್ ಬರೋದು ಇವತ್ತು. ನಾವು ಇನ್ನೊಂದು ನಾಳೆ ನಾಡ್ದು ಒಂದು 3 ದಿವಸದಲ್ಲಿ ವಾಪಸ್ ಬರ್ತೀವಿ. 3 ದಿವಸದಲ್ಲೇ ಬಂದ್ಬಿಡ್ತೀರಾ ಬ್ರೋ? ಮಾಡಿದ್ದೀನಿ ಬ್ರೋ ಬ್ಲಾಗು. ಹಾಕು ಬ್ರೋ. ಏನು ಹೇಳ್ತೀಯ ಬ್ರೋ? ಏನು ಹೇಳೋಣ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು ಬ್ರೋ. ಸಬ್ಸ್ಕ್ರೈಬ್ ಮಾಡಿ ಎಲ್ಲ. ನೀನು ಮಾಡಿದ್ಯಾ ಬ್ರೋ? ಹೆಸರು ಚೇತನ್ ಲಾಗ್ಸ್, ಗೌಡ್ರ ಹುಡ್ಗ ಲಾಗ್ಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮಾಡಿ. ಟಿ ಡ್ರೈವರ್ ಹಾಕ್ಬಿಟ್ಟು ತುಂಬಾ ಕಷ್ಟಪಟ್ಟು ಲಾಗ್ ಮಾಡ್ತಿದ್ದಾನೆ. ಹಾಂ ಡ್ರೈವರ್ ಹಾಕಿಲ್ಲ, ನಾನೇ ಡ್ರೈವರ್ ಹಾಕ್ಬಿಟ್ಟು ಲಾಗ್ ಮಾಡ್ತಿದ್ದಾನೆ. ಹಂಗೆ ಅಷ್ಟೇನಾ? ಇನ್ನೇನಿಲ್ಲ, ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಷ್ಟು ಹೇಳಕ್ಕೆ ವ್ಲಾಗ್ ಮಾಡು ಅಂತ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಟೋಲ್ ಹತ್ರ ಇದ್ದೀವಿ, ಹೊರಡಬೇಕು. ಹಾಂ, ವೆಲ್ಕಮ್ ಟು ಮೈ ಬ್ಲಾಗ್ ಅಪ್ಪ ವಿಜ್ಜಿ. ವೆಲ್ಕಮ್ ಟು ಮೈ ಬ್ಲಾಗ್ ಬ್ರಾ. ವೆಲ್ಕಮ್ ಟು ಮೈ ಬ್ಲಾಗ್ ಬ್ರಾ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬ್ರಾ. ಯಾವುದು? ಗೌಡ್ರ ಹುಡುಗ ಅಂತ. ನೀನು ಮಾಡಿದ್ಯಾ? ಗೈಸ್ ಇವಾಗ ಇಲ್ಲಿ ನೆನ್ಮಂಗ್ಲದಲ್ಲಿ ನಮ್ಮ ಇವ್ರು ಸಿಕ್ಕವರು. ಇವರು ಚಿಕ್ಕಮಂಗ್ಳೂರಿಗೆ ಬರ್ತಾ ಇರೋದೀಗ ವಿಜ್ಜಿ. ಮತ್ತು ಇವರು ಅವ್ರ ತಮ್ಮನಾ? ಅವ್ರ ತಮ್ಮ. ಅಲ್ಲೇ ಮೇಲ್ ನೋಡ್ರಿ. ಎಲ್ಲ ತೋರಿಸ್ರಿ. ತೋರಿಸ್ರಿ. ಅದಲ್ಲ ಮೇಲ್ಗಡೆದು. ಏಯ್ ಅದಲ್ಲಪ್ಪ. ಹಾಂ ಅದು ಗೊತ್ತದ 97. ಗೈಸ್ ನೋಡ್ರಿ, ಒಳ್ಳೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಇವಾಗ ಇಡ್ಲಿ ಆರ್ಡ್ರ್ ಮಾಡಿ ಇವಾಗ ಎಲ್ಲರೂ 3 ಜನ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ತಿಂತಾ ಇದ್ದೀವಿ. ಹಾಂ ಬನ್ನಿ, ನೀವು ಊಟ ಮಾಡಿರುತ್ತೆ. ಬನ್ನಿ ಬನ್ನಿ ಗೈಸ್, ಕರೀತಾರೆ. ಊಟ ಮಾಡಿರಿ, ಹೊರತು ಊಟ ಕೊಡಿಸ್ತಾರೆ. ಈಗ ಊಟ ಮಾಡ್ಕೊಂಡು ಹೋಗೋಣ. ನಮ್ಮ ಕಸ್ಟಮರ್ ಎಲ್ಲ ಟೀಯನ್ನು ಕುಡಿಯೋಕೆ ಹೋಗೋರೆ, ಕುಡ್ಕೊ ಬರಲಿ ಗೈಸ್. ಫೈನಲಿ ಹಾಸನ ಹತ್ತತ್ರ ರೀಚ್ ಆಗಿಬಿಟ್ಟು ಇಬ್ಬರು ಟೀ ಕುಡಿತಾ ಇದ್ದೀವಿ. ಅವನು ಅಲ್ಲಿಂದ ಬಂದ, ಅವ್ನು ವಾಶ್ರೂಮ್ ಹೋಗ್ಬೇಕಂತ ನಿಲ್ಸಿದ್ದ. ನಾನು ಹೊಡ್ಕೊ ಬಂದ್ಬಿಟ್ಟಿದ್ದೆ. ಕೊನೆಗೂ ಅಣ್ಣ ಹತ್ರಕ್ಕೆ ಬಂದ್ಬಿಟ್ಟ. ಇವಾಗ ಇಲ್ಲಿಂದ ಟೀ ಕುಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಗಾಡೀಲಿ ಈ ಫ್ಯೂಸ್ ಹೋಗ್ಬಿಟ್ಟು 15 ಗಾಡಿ ಚಕ್ಲೇಟ್ ಆನ್ ಆಗ್ಬಿಟ್ಟೈತಿ. ಹೆಂಗಾಗೈತೆ ಅಂದರೆ ಪರಿಸ್ಥಿತಿ, ನಿನ್ನೆ ರಾತ್ರಿ ಸರಿ ಹೋಯ್ತು. ಅಲ್ಲಿಂದ ಹಾಕ್ಕೊಂಡು ಇಲ್ಲಿ ಬಾಬಾ ಬುಡನ್ಗಿರಿ ಕರ್ಕೊಂಡು ಬಿಟ್ಟಿದ್ದೀವಿ ಗಾಡಿನೇ. ಇಲ್ಲಿ ಕರ್ಕೊಂಡು ಯೂಟರ್ನ್ ಮಾಡ್ತಿದ್ದೀನಿ, ಗಾಡಿ ಟಕ್ಕಂತ ಆಫ್ ಆಗೋಯ್ತು. ಹೆಂಗಾಯ್ತು ಗೊತ್ತಾ ನನಗೆ ಸೀನು ಮಕ್ಕರು. ಒಳ್ಳೆ ಕ್ಯಾಬ್ರಪ್ಪ. ಫೈನಲಿ ನೋಡ್ರಿ, ಈಗ ಫ್ಯೂಸ್ ಸಿಕ್ಕೈತೆ. ಹೋಗ್ಬಿಟ್ಟು ಫ್ಯೂಸ್ ಹಾಕೋಣ ಬರ್ರಿ. ಫ್ಯೂಸ್ ಹಾಕ್ಬಿಟ್ಟು ಚೆಕ್ ಮಾಡೋಣ. 2 ಫ್ಯೂಸ್ ಹೋಗ್ಬಿಡ್ತಪ್ಪ. 30ನೇ ನಂಬರ್ ಹಾಕಿದ್ನಾ, ಹಾಕ್ಬಿಟ್ಟು ಸೆಲ್ಫ್ ಹೊಡೆದು ಮೂವ್ ಮಾಡ್ತೀನಿ, ಟಕ್ಕಂತ ಅಲ್ಲಿ ಅಫ್ಲೈಟ್ ಬಂದ್ಬಿಡ್ತಪ್ಪ ಚೆಕ್ಲೈಟು ಅದ್ರ ಜೊತೆಲಿ. ಗೈಸ್ ನೆನ್ನೆಯಿಂದ ಹೊಸ ಕೈ ಕೊಟ್ಟಿಲ್ಲ ಗಾಡಿ. ಹಾಕಪ್ಪ ಮಾಡಪ್ಪ. ನೋಡ್ರಿ, ಇಷ್ಟು ಫ್ಯೂಸಲ್ಲಿ ಇದೊಂದು ಫ್ಯೂಸ್ ಹೋಗೈತೆ. ಇದು ಗೊತ್ತಾಕಿದ್ದೀನಿ. ಈಗ ತೆಗೆದ್ಬಿಟ್ಟು 15 ಹಾಕೋಣ. ಗೈಸ್ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ, ಇಲ್ಲಿ ಫುಲ್ಲು ಮಳೆ ಐತೆ ನೋಡ್ರಿ. ಈಚೆಗಡೆ ಎಷ್ಟು ಫಾಗ್ ಬಿದ್ದೈತೆ. ಮಳೆ ಅಂತೂ ಬರ್ತಾನೆ ಐತೆ. ಹನಿ ಮಳೆ ಅಂದರೆ ಜಡಿ ಮಳೆ ಅಲ್ಲ, ಜಡಿ ಮಳೆ ಬರ್ತಾನೆ ಐತೆ. ಫೈನಲಿ ನಮ್ಮ ಗಾಡಿ ರೆಡಿ ಆಗಲಿಲ್ಲ. ಈಗ ಮೆಕ್ಯಾನಿಕ್ ಫೋನ್ ಮಾಡಿದ್ವಿ. ಮೆಕ್ಯಾನಿಕ್ ಬಂದು ರೆಡಿ ಮಾಡಬೇಕು. ಯಪ್ಪ ದೇವ್ರೆ, ಅವನಿಗೆ ಬರ್ತಾಯಿದ್ದೀನಿ ಅಣ್ಣ, ಹೊರಟಿದ್ದೀನಿ ಅಂತಂದ. ಫ್ಯೂಸ್ ಎಲ್ಲ ತಗೋಬರೋಣ ಅಂತೇಳಿ ಇವಾಗ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಗಾಡಿ ಒಳ್ಳೆ ಟೈಮಿಗೆ ಕರೆಕ್ಟಾಗಿ ಕೈ ಕೊಟ್ಟೈತೆ. ಹೆಂಗೆ ಕೈ ಕೊಟ್ಟಿದ್ದೆ ಗೊತ್ತಾ? ಕರೆಕ್ಟಾಗೆ ನಂದು ನೆನ್ನೆ ನೈಟ್ ಅಲ್ಲ, ಚಿಕ್ಕಮಂಗ್ಳೂರು ಹತ್ತತ್ರ ಒಂದು 25 ಕಿಲೋಮೀಟ್ರ್ ಇತ್ತು. ಅಲ್ಲಿ ಹತ್ತತ್ರನೇ ಫ್ಯೂಸ್ ಹೋಯ್ತು. ಅಂದರೆ ಗಾಡಿ ಆಟೋಮೆಟಿಕ್ಕು ಇದು ಲೈಟ್ ಆನ್ ಆಯಿತು ಗೈಸ್ ಆಟೋಮೆಟಿಕ್ಕು EDC ಲೈಟ್ ಬಂತು. EDC ಲೈಟ್ ಬಂತಲ್ಲ ಅಂದ್ಬಿಟ್ಟು ಗಾಡಿ ಆಟೋಮೆಟಿಕ್ ಆಫ್ ಆಯಿತು. ಸ್ಟೇರಿಂಗ್ ಲಾಕ್ ಆಯಿತು. ನಾನೇನು ಅಂದ್ಕೊಂಡೆ, ಏನೋ ಕಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಕಟ್ ಆಫ್ ಮಾಡಿ ನೋಡ್ತೀವಿ, ಅದು ಹೋಯ್ತಾನೆ ಇಲ್ಲ, ಗಾಡಿನೂ ಆನ್ ಆಯ್ತಿಲ್ಲ, ಏನೂ ಇಲ್ಲ. ಆಮೇಲೆ ನೋಡಿದ್ರೆ ಫ್ಯೂಸ್ ಹೋಗಿತ್ತು. ಆ ಫ್ಯೂಸು ನಮ್ಮ ಹತ್ರ 15ನೇ ನಂಬರ್ ಇರಲಿಲ್ಲ, ಅದಕ್ಕೆ 10ನೇ ನಂಬರ್ ಫ್ಯೂಸ್ ಹಾಕೋ ಬಂದಿದ್ದು.
ಆಮೇಲೆ ಆನ್ ಆಯ್ತು ಗಾಡಿ. ಅಲ್ಲಿಂದ ಸ್ಟೇಗೆ ಹೋಗಿ ಸ್ಟೇಯಿಂದ ಬಾಬಾ ಬುಡನ್ಗಿರಿವರೆಗೂ ಬಂದೈತಿ ಗಾಡಿ. ಇಲ್ಲಿಗೆ ಬಂದು ಗಾಡಿ ಆಫ್ ಮಾಡಿ ನಿಲ್ಲಿಸ್ದೆ, ಮತ್ತು ಆ ಗಾಡಿ ಯೂಟರ್ನ್ ಮಾಡ್ಕೊಬಂದು ಇಲ್ಲ ಹಾಕೋ ಅಂತಂದ್ರು ಅಷ್ಟೇ ಗೈಸ್. ಯೂಟರ್ನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಟಕ್ ಅಂತ ಆಫ್ ಆಯ್ತು ಗಾಡಿ. ಮತ್ತೆ ಫ್ಯೂಸ್ ಹೋಯ್ತು, ಅದೇ ಫ್ಯೂಸ್ ಹೋಯ್ತು. ಅದಾದಮೇಲೆ ಮತ್ತೆ 10ನೇ ನಂಬರ್ ಫ್ಯೂಸ್ ತೆಗ್ದೆ, ಮತ್ತು ಅದೇ ಜಾಗಕ್ಕೆ ಫ್ಯೂಸ್ ಯಾವುದಿಲ್ಲ ಅಂದ್ಬಿಟ್ಟು 30ನೇ ನಂಬರ್ ಫ್ಯೂಸ್ ಹಾಕ್ತೆ ಅಲ್ಲ. ನಾನು ಹಾಕಿ 30ನೇ ನಂಬರ್ ಫ್ಯೂಸ್ ಹಾಕ್ತೆ, ಟಕ್ ಅಂತ ಹೋಯ್ತು. ಹೆಂಗೆ ಹೋಯ್ತು ಅಂದರೆ ಫುಲ್ಲು ನನಗಂತೂ ಬೇಜಾರಾಗೋಯ್ತು. 3 ಫ್ಯೂಸು, ಆ 30ನೇ ನಂಬರ್ ಫ್ಯೂಸಿಂದ 3 ಫ್ಯೂಸ್ ಹೋಗಿರೋದು ಗಾಡೀಲಿ. ಸೆಲ್ಫ್ ಹೊಡೆದೇ ಆಗಲಿಲ್ಲ. ಆಟೋಮೆಟಿಕ್ಕು ಇದು ಯಾವುದದು ಓವರ್ ಹೀಟಿಂಗ್ ಅಲ್ಲ, ಓವರ್ ಹೀಟಿಂಗ್ ಇದು ಬಂತು, ಪಾಯಿಂಟ್ ಬಂತು, ಅವಾಗ ಟೆಂಪ್ರೇಚರ್ ಲೈಟ್ ಬಂತು. ಅವಾಗ ಬಿಡಪ್ಪ ಎಲ್ಲೋ ಅರ್ಥಿಂಗ್ ಆಗ್ತೈತೆ ಅಂತ ಅಂದ್ಕೊಂಡು ಮೆಕ್ಯಾನಿಕ್, ನಮ್ಮ ಚೇತೋಣ ಮೆಕ್ಯಾನಿಕ್ ಫೋನ್ ಮಾಡಿದೆ. ಮೆಕ್ಯಾನಿಕ್ ಅಣ್ಣ ಅಂತೂ ವೈರ್ ಚೆಕ್ ಮಾಡು, ಕೆಳಗಡೆ ಎಲ್ಲ ವೈರಿಂಗ್ ಅರ್ಥಿಂಗ್ ಆಗ್ತಾ ಇರುತ್ತೆ, ಅದಕ್ಕೆ ಹಂಗೆ ಆಗ್ತಿರೋದು ಅಂತಂದರು. ಅದಕ್ಕೋಸ್ಕರ ವೈರಿಂಗ್ ಚೆಕ್ ಮಾಡೋದು ನಮ್ಗೆ ಗೊತ್ತಾಗಲಿಲ್ಲ ಎಲ್ಲಿ ಚೆಕ್ ಮಾಡ್ಬೇಕೇನು ಅಂತ. ಅದಕ್ಕೆ ಮೆಕ್ಯಾನಿಕ್ ಇಲ್ಲಿ ಜೀಪ್ ಅವ್ರದ್ದು ನಂಬರ್ ಇತ್ತು ನಮ್ಮ ಹತ್ರ. ಆ ಜೀಪ್ ಅವರಿಂದ ಮೆಕ್ಯಾನಿಕ್ ನಂಬರ್ ಇಸ್ಕೊಂಡು ಮೆಕ್ಯಾನಿಕ್ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ ಬರ್ತಾಯಿದ್ದೀನಿ ರೀ ಅಂತಂದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಈಗ ಅವ್ರು ಬಂದಮೇಲೆ ನೋಡೋಣ ರೆಡಿ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಸಾಕಾಯ್ತು ಇಲ್ಲಿಂದ ಗಾಡಿನ. ಹಂಗೆ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ನಮ್ಮ ಕಸ್ಟಮರೆಲ್ಲ ಪಾಪ ಗಾಡಿಯಲ್ಲೇ ಕೂತವ್ರೆ. ಇವಾಗ ಎಲ್ಲ ಟೀ ಕುಡ್ಕೊಬರಕ್ಕೆ ಅಂತ ಹೇಳಿದೋದ್ರು. ನಾನು ಬಂದು ಇಲ್ಲಿ ನೋಡ್ರಿ ವಿಜಯ್ ಗಾಡಿಯಲ್ಲಿ ಕೂತಿದ್ದೀನಿ. ಅಯ್ಯೋ ಬೇಜಾರ ಪಡಿದೆ ಗೈಸ್. ಇವತ್ತು ಯಾಕೆ ಹಿಂಗೆ ಆಗೋಯ್ತೋ ಗೊತ್ತಿಲ್ಲ. ಯಾವತ್ತು 2 ವರ್ಷ ಆಯಿತು, ಯಾವತ್ತು ಈ ಥರ ಕೈ ಕೊಟ್ಟಿಲ್ಲ ಗಾಡಿ. ಫಸ್ಟ್ ಟೈಮ್ ಇವತ್ತಾಗಿರೋದು. ಏನು ಮಾಡೋಕ್ಕಾಗಲ್ಲ. ಮೆಕ್ಯಾನಿಕ್ ಬರೋ ಗಂಟ ಇದ್ದು ಗೈಸ್, ಮೆಕ್ಯಾನಿಕ್ ಎಲ್ಲ ರೆಡಿ ಮಾಡಿಸ್ಕೊಂಡು ಮಾಡೋಣ. ಮೆಕ್ಯಾನಿಕ್ ಬಂದ್ಮೇಲೆ ಮಾಡ್ತೀನಿ ರೀ ಗೈಸ್. ಫೈನಲಿ ಅಣ್ಣ ಬಂದವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ಯಾವಾಗ ರೆಡಿ ಆಗುತ್ತೆ ನೋಡೋಣ. ಅದು ಇದು ಬಿಚ್ಚಿ ನೋಡ್ತಾವ್ರೆ ಗೈಸ್. ಇಲ್ಲಿ ನೋಡ್ರಿ ಎಷ್ಟು ಫಾಗ್ ತುಂಬ್ಕೊಂಡೈತೆ. ಈ ಕಡೆ ನೋಡ್ರಿ ಏನು ಕಾಣ್ತಿಲ್ಲ, ಈ ಕಡೆ ನೋಡ್ರಿ ಏನು ಕಾಣ್ತಿಲ್ಲ. ಇವತ್ತಾಗಿರೋ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗೈತೆ ಅಂದರೆ ಲೈಫಲ್ಲಿ ಇದುವರೆಗೂ ಇಷ್ಟು ಎಕ್ಸ್ಪೀರಿಯೆನ್ಸ್ ಲೈಫಲ್ಲೇ ಆಗಿಲ್ಲ ನನಗೆ. ಹೇಳ್ತೀನಿ ಬರ್ರಿ ಏನಾಯಿತು ಅಂತ ಹೇಳ್ತೀನಿ ಬರ್ರಿ ಗೈಸ್. ಫೈನಲಿ ನಮ್ಮ ಕಸ್ಟಮರ್ನೆಲ್ಲ ಇನ್ನೊಂದು ಗಾಡಿ ನೆನ್ನೆ ನಮ್ಮ ಹುಡುಗ ಬಂದಿದ್ನಲ್ಲ ವಿಜಯ್ ಅಂದ್ಬಿಟ್ಟು ಅವ್ನ ಗಾಡೀಲಿ ಕಳಿಸಿದಾಯ್ತು. ಈಗ ನಾನು ಇವಾಗ ಟ್ರೋಯಿಂಗ್ ಗಾಡಿ ಬರ್ತೈತೆ, ಟ್ರೋಯಿಂಗ್ ಗಾಡೀಲಿ ನಮ್ಮ ಗಾಡಿನ ತೊಗೊಂಡು ಹೋಗಬೇಕು. ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಏನಾಗೈತೆ ಅಂತ ಚೆಕ್ ಮಾಡಿಸ್ಬೇಕು ಗೈಸ್. ಏನಾಗ್ಬಿಟ್ಟಿದೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ ಅಂದ್ಕೊಡ್ರಿ. ಇವತ್ತಂತೂ ಬೆಳಗ್ಗೆ 11:30 ಆಗಿರೋದು, ಇನ್ನೂ ಅದು ಅಳದೇ ಇಲ್ಲ ನೋಡ್ರಿ ನಮ್ಮ ಗಾಡಿ. ಫೈನಲಿ ಮೆಕ್ಯಾನಿಕ್ ಬಂದಿದ್ರಲ್ಲ, ಅದು ಏನೂ ಪ್ರಯೋಜನ ಆಗಿಲ್ಲ. ಎಲೆಕ್ಟ್ರಿಕಲ್ ಬಂದಿದ್ದರು, ಅವರು ಬಂದು ನೋಡೋಗಂಟ ನೋಡಿ ವೈರಿಂಗ್ ಎಲ್ಲ ಚೆಕ್ ಮಾಡಿದ್ರು. ಏನು ನನಗೆ ಗೊತ್ತಾಗ್ತಿಲ್ಲ ಅಂಥೇಳಿ ಹೋದರು. ಅವ್ರಿಗೊಂದು 1,000 ಕೊಡಬೇಕು, ಅದೊಂದು ಹೋಯ್ತು. ಇವಾಗ ಫೈನಲಿ ಗ್ರೂಪಲ್ಲಿ ಒಬ್ಬರು ಮಂಡೋಣ ಅಂತ ಒಬ್ಬರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರೊಬ್ಬರು ನಂಬರ್ ಕಳಿಸಿದ್ರು. ಅವ್ರಿಗೆ ಫೋನ್ ಮಾಡಿ ಅವರು ಹಿಂಗೆ ಐತೆ ಮಗ ಅಲ್ಲಿ ಸಿಟಿಲಿ ಈಗ ಅಲ್ಲಿ ಗಂಟೆ ಯಾರೂ ಬರೋಲ್ಲ, ನೀವೇ ಯೋಚನೆ ಮಾಡಿ ನಿರ್ಧಾರ ತಗೋ, ಹಿಂಗೆ ಹೇಳ್ತವ್ರೆ ನನಗೆ ಅಂತ ಹೇಳಿದ್ರು. ನನಗೆ ಆಯಿತು ಅಂದ್ಬಿಟ್ಟು ಸರಿ ಅಣ್ಣ ಆಯ್ತು ಏನು ಹೇಳ್ತವ್ರೆ ಅಂತ ಕೇಳಿದ್ದಕ್ಕೆ ಇಲ್ಲ ಹಿಂಗೆ ಹೇಳ್ತವ್ರಪ್ಪ ಇಷ್ಟಿಷ್ಟು ಆಗುತ್ತೆ ಅಂತ ಹೇಳ್ತವ್ರೆ, ನೀನು ಹ್ಞೂ ಅಂದರೆ ನಾನು ಮಾತಾಡ್ತೀನಿ ಅಂತಂದರು. ಈಗ ಅಲ್ಲಿ ಗಂಟೆ ಯಾರೂ ಬರೋಲ್ಲ, ಅಲ್ಲಿಗೆ ಬಂದರೆ ಒಬ್ಬರು ಬರ್ತಾರೆ ಒಬ್ಬರು ಬರೋಲ್ಲ, ಆ ಥರ ಆಗುತ್ತೆ. ಒಂದು ಸರಿ ಒಂದು ಕೆಲಸ ಮಾಡು, ನೀನು ಹೆಂಗಿದ್ರು ಅಲ್ಲಿಗೆ ಬರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಟ್ರೋಯಿಂಗ್ ಮಾಡಿಸ್ಕೊಬಿಟ್ಟು ಇಲ್ಲಿ ಸಿಟಿಗೆ ಬಂದ್ಬಿಡು, ಅಲ್ಲೇನೋ ಅವ್ನು ಮಾಡ್ಕೊಂಡು ಏನೋ ಅವ್ನು ಮಾಡ್ಬೋದು, ಮೆಕ್ಯಾನಿಕ್ ಏನೋ ಅವ್ನು ಕರೆಸಿ ಏನೋ ಅವ್ನು ಮಾಡಿಸ್ಬೋದು, ಆ ಥರ ಕೆಲಸ ಮಾಡು ಅಂತಂದರು. ನಾನೇನು ಮಾಡಿದೆ, ಯೋಚನೆ ಮಾಡಿದೆ. ಫೈನಲಿ ಇಲ್ಲಿ ಯಾರೂ ಬರೋಲ್ಲ, ಈ ಕತ್ಲೆಯಲ್ಲಿ ನಾನು ಒಬ್ಬನೇ ಇಲ್ಲಿ ಇದು ಮಾಡೋಕ್ಕೂ ಆಗೋಲ್ಲ, ಸುಮ್ಮನೆ ಈ ಚಳಿಲಿ ನಡಿಕೊಂಡು ಮಲ್ಕೊಳ್ಳೋಕ್ಕೂ ಆಗೋಲ್ಲ. ಈ ರಾತ್ರಿ ಎಲ್ಲ ಇಲ್ಲಿದ್ದು ಮತ್ತೆ ಬೆಳಗ್ಗೆ ಅಲ್ಲಿಂದ ಇಲ್ಲಿ ಕರೆಸ್ಬೇಕು ಅಂದರೆ ಅದೊಂದು ಕಷ್ಟ. ಹೋದ್ರಲ್ಲಿ ಬಿಡ್ರಿ ಇನ್ನೇನು ಮಾಡೋಕ್ಕಾಗಲ್ಲ. ಟೈಮ್ ಅನ್ನೋದು ಹೆಂಗೈತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಸೀರಿಯಸ್ಸಾಗಿ ಹೇಳ್ತೀನಿ. ಈಗ ನನ್ನ ಪರಿಸ್ಥಿತಿನೇ ಸರಿ ಇಲ್ಲ, ಅದರಲ್ಲಿ ಇದೊಂದು ಬೇರೆ. ಏನಾದರೂ ಬಿಡಲ್ಲ, ನೋಡೋಣ. ಇವಾಗ ಟ್ರೋಯಿಂಗ್ ಗಾಡಿ ಬರ್ತೈತೆ, ಟ್ರೋಯಿಂಗ್ ಗಾಡಿ ಬಂದಮೇಲೆ ಟ್ರೋಯಿಂಗ್ ಗಾಡೀಲಿ ತಗೊಂಡೋಗ್ಬೇಕು ಗಾಡಿನ. ಅಲ್ಲೂ ಅವರೊಬ್ರು ಹೇಳಿದ್ದಾರೆ 8 ಗಂಟೆ ಒಳಗಡೆ ಬಂದರೆ ಮಾತ್ರ ನೋಡೋದು, ಇಲ್ಲಾಂದರೆ ಅದ್ರ ಮೇಲೆ ಬಂದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಒಬ್ಬರು. ಇನ್ನೊಬ್ಬರು ನೋಡಬೇಕು ಗೈಸ್. ಈಗ ಅವರು ಅಲ್ಲಿ ಕೆಳಗಡೆಗೆ ಹೋದ್ಮೇಲೆ ಒಬ್ರಿಗೆ ಫೋನ್ ಮಾಡಬೇಕು. ಫೋನ್ ಮಾಡಾದ್ಮೇಲೆ ಏನು ಮಾಡೋದು ಅಂತ ನೋಡೋಣ. ಫೈನಲಿ ನಮ್ಮ ಕಸ್ಟಮರ್ ಅಂತೂ ಒಂದು ಸ್ವಲ್ಪ ಕೋಪನ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಅವರು ಫ್ರೀಡಮ್ ಆಗಿದ್ರು ಪಾಪ, ಅದೊಂದೇ ಆಗಿದ್ದು ಖುಷಿ ಇವತ್ತು. ಇವಾಗ ಫೈನಲಿ ನಮ್ಮ ವಿಜಯ್ ಗಾಡೀಲಿ ಕಳ್ಸ್ಕೊಂಡು ಕೊಟ್ಟೆ ಅವ್ರನ್ನ. ಅವರೆಲ್ಲ ಹೋದ್ರು, ಒಬ್ಬರು ಬೇಜಾರಾಗಿಬಿಡ್ರಿ ಬನ್ನಿ ಅಂತ ಹೇಳ್ಬಿಟ್ಟು ಹೋದರು. ನಾನು ಇವತ್ತು ಹೋಗಿ ಗಾಡಿ ರೆಡಿ ಮಾಡಿಸ್ಬಿಟ್ಟು ಏನಾಗುತ್ತೆ ಅನ್ನೋದು ನೋಡಬೇಕು ಗೈಸ್.
ಇವತ್ತೇ ರೆಡಿ ಆಗುತ್ತಾ ನಾಳೆ ಆಗುತ್ತಾ ಗೊತ್ತಿಲ್ಲ. ಅದು ಫ್ಯೂಸ್ ಒಂದೇ ಒಂದು ಫ್ಯೂಸ್ ಅರ್ಥಿಂಗ್ ಎಲ್ಲಿ ಆಗ್ತೈತೆ ಅಂತ ಕಂಡಿಡಿಯೋಕ್ಕಾಗ್ತಿಲ್ಲ, ಅಷ್ಟು ಇದಾಗ್ಬಿಟ್ಟೈತೆ. ನೋಡೋಣ ಫೈನಲಿ ಅದು ಸೆಲ್ಫ್ ಅನ್ನೋದು ತೊಗೋತಾನೆ ಇಲ್ಲ. ರೆಡಿಯಾಗೋ ಗಂಟ ವೆಯ್ಟ್ ಮಾಡಿ ಏನೋ ಮಾಡಬೇಕು ಗೈಸ್. ನನಗಂತೂ ಸೀರಿಯಸ್ಸಾಗಿ ಹೇಳ್ತೀನಿ, ಇಲ್ಲಿರೋ ಚಳಿಗೂ ಅದಕ್ಕೂ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಅನ್ಕೊಬಿಡ್ರಿ, ಅಷ್ಟು ಚಳಿ ನಡುಕ್ತೈತೆ ಗೈಸ್. ಅಲ್ಲಿ ಕಾಫಿ ಕುಡಿತಾ ಇದ್ದೀನಿ, ಸೀರಿಯಸ್ಸಾಗಿ ಹೇಳ್ತೀನಿ, ಕಾಫಿ ಕುಡಿತಾ ಇದ್ದೀನಿ, ಕೈ ಹಿಂಗೆ ನಡುಕ್ತೈತೆ, ಅಷ್ಟು ಚಳಿ ಆಗ್ತೈತೆ ಅಂದರೆ ಯೋಚನೆ ಮಾಡಿರಿ ಇನ್ನು ಯಾವ ಲೆವೆಲ್ಗೆ ಇರ್ಬೋದು ಚಳಿಯಲ್ಲಿ. ಸಂಜೆ ಎಲ್ಲ ಬರೀ ಟೀ ಶರ್ಟಲ್ಲಿದ್ದೆ, ಇವಾಗ ಒಂದು ಪುಲವರ್ ಹಾಕೊಂಡು ಕೂತಿದ್ದೀನಿ ಚಳಿಗೆ. ಫೈನಲ್ ನಮ್ಮ ಕಸ್ಟಮರ್ ಎಲ್ಲ ಹೋದ್ರಲ್ಲ, ಈಗ ಅವರು ನಾಳೆ ಬೆಳಗ್ಗೆ ಒಂದು 9:30 ಗಂಟೆ ಅಷ್ಟರಲ್ಲಿ ರೆಡಿ ಆಗುತ್ತಾ ಬ್ರೋ ಅಂತ ಕೇಳಿದ್ರು. ನಾನು ಒಂದು ಓಪಲ್ಲಿ ಇವತ್ತೇ ರೆಡಿ ಆಗುತ್ತೆ ಅಂತ ಹೇಳಿದ್ದೀನಿ. ನೋಡೋಣ ಕೆಳಗೆ ಹೋದ್ಮೇಲೆ ಏನಾಗುತ್ತೆ ನನ್ನ ಹೇಳ್ತೀನಿ. ಈಗ ತೋಯಿಂಗ್ ಗಾಡಿ ಬರಬೇಕು, ತೋಯಿಂಗ್ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ತೋಯಿಂಗ್ ಗಾಡಿ ಬಂದಮೇಲೆ ತೋಯಿಂಗ್ ಗಾಡೀಲಿ ತಗೊಂಡೋಗೋಣ ಗೈಸ್ ಗಾಡಿನ. ಗೈಸ್ ನೋಡ್ರಿ ಫೈನಲಿ ಟೋಯಿಂಗ್ ಗಾಡಿ ಇವಾಗ ಬಂದೈತೆ. ಟೈಮ್ ಬಂದು ಆಲ್ರೆಡಿ 7:30 ಹತ್ತತ್ರ ಆಯಿತು. ಟೋಯಿಂಗ್ ಗಾಡಿಗೆ ನೋಡ್ರಿ ಇವಾಗ ಬಂದೈತೆ. ಇವಾಗ ಇಲ್ಲಿಂದ ಹೋಗೋಣ ಗೈಸ್. ಫೈನಲಿ ನೋಡ್ರಿ ಇಲ್ಲಿ ರೆಡಿ ಮಾಡ್ತಾವ್ರೆ, ನೋಡ್ರಿ ರೆಡಿ ಮಾಡ್ತಾವ್ರೆ ಟೋಯಿಂಗ್ ಹಿಡಿಯೋಕ್ಕೆ. ಎಲ್ಲ ಒಳಗಡೆ ಕೂತ್ಕೊಂಡು ಈಗ ಮೂವ್ ಮಾಡ್ತಾರೆ, ತಳಿಬೇಕಲ್ವಾ, ಚೂರು ಎಳ್ಕೊಳ್ಳೋ ಗಂಟೆ ಅಷ್ಟೇ, ಒಂದು ಸ್ವಲ್ಪ ಒಳಗೆ ಹೋಗೋವರೆಗೂ. ಆಮೇಲೆ ನಾನಿದೆ ಇಲ್ಲೇ ಗಾಡೀಲಿ ಕೂತ್ಕೊಂಡು ಎಳ್ಕೊಂಡು ಹೋಗೋದಲ್ಲ, ಇದು ಅದ್ರ ಮೇಲೆ ಕೂರ್ಸ್ಕೊಂಡು ಹೋಗ್ಬೇಕು. ಲಾರಿ ಇದು ಎಳ್ಕೊಂಡು ಹೋಗೋದಲ್ಲ, ಅದ್ರ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಚಳಿ ಸಿಕ್ಕಾಬಿಟ್ಟೆ ಐತೆ, ನನ್ನ ಕೈಲಂತೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಗಾಡೀಲಿ, ಅಷ್ಟು ಗಂಟೆ ಕೆಳಗಡೆ ಇದೆ. ಇವಾಗ ಗಾಡಿ ಒಳಗೆ ಹತ್ಬಿಟ್ಟು ಅವರು ಸ್ಟೈರಿಂಗ್ ತಿರುಗಿಸ್ಬೇಕು ಅಂದರೆ ಅದಕ್ಕೋಸ್ಕರ ಆಗ್ತದೆ ನೋಡಿರಿ. ಇನ್ನೂ ಅದು EDC ಲೈಟು ಹೋಗಿಲ್ಲ ಗಾಡೀಲಿ. EDC ಲೈಟ್ ಕಾಣಿಸ್ತೈತೆ ನಿಮಗೆ ನೋಡಿ, EDC ಲೈಟ್ ಬಂದೈತೆ, ಅದಿನ್ನೂ ಹೋಗೇ ಇಲ್ಲ, ಅದಿನ್ನೂ ಹಂಗೆ ಐತೆ. ಈಗ ಹೋಗ್ಬಿಟ್ಟು ಏನಾಗೈತೆ ಅಂದ್ಬಿಟ್ಟು ಚೆಕ್ ಮಾಡ್ಸೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಫೈನಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ, ನನಗೆಲ್ಲ ಬೈಕ್ ಬರ್ತೈತೆ, ಗಾಡಿ ಹಿಂಗೆ ಆಡ್ತೈತೆ ಗೈಸ್. ಎಲ್ಲಿ ಹಿಂಗೆ ದಬಾಕೊಂಡ್ಬಿಡುತ್ತೋ ಅಂತ ಭಯ ಆಗ್ತೈತೆ ನನಗೆ, ಸಿಕ್ಕಾಬಟ್ಟೆ ಭಯ ಆಗ್ತೈತೆ ಸೀರಿಯಸ್ಲಿ. ಮತ್ತು ಇನ್ನೊಂದು ಏನಂದರೆ ಗಾಡಿ ನೋಡ್ರಿ ಅದು ಅಷ್ಟು ಹೈಟ್ ಐತೆ, ನಮ್ಮ ಗಾಡಿ ನೋಡ್ರಿ ಎಷ್ಟು ಹೈಟ್ ಐತೆ. ಇಲ್ಲಿ ನೋಡ್ರಿ ಕೆಳಗಡೆ ಹೆಂಗೆ ಕಾಣಿಸ್ತೈತೆ. ಇದೆಲ್ಲ ನೋಡ್ತಿದ್ರೆ ಮೇಲ್ಗಡೆ ಎಲ್ಲಿ ಮರ ಹೊಡೆಯುತ್ತೋ ಅಂತ ಒಂದು ಭಯ ಆಗ್ತೈತೆ. ಆದರೂ ಮಳೆ ಬರ್ತೈತೆ, ಮತ್ತು ಇನ್ನೊಂದು ರೋಡ್ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಸೀರಿಯಸ್ಲಿ ದೇವರನ್ನೇ ಹೇಳ್ತಿದ್ದೀನಿ ಕೇಳಿದ್ವಿ, ಈ ಥರ ಎಕ್ಸ್ಪೀರಿಯೆನ್ಸು ಫಾರ್ ದ ಫಸ್ಟ್ ಟೈಮ್ ಆಗಿರೋದು ಎಕ್ಸ್ಪೀರಿಯೆನ್ಸ್. ಈ ಥರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಈ ಥರ ನಮ್ಗೆ ಯಾವತ್ತೂ ಆಗಿಲ್ಲ. ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಫೈನಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಫೈನಲಿ ಹೆಂಗಾಗ್ತಿದೆ ಮೂಮೆಂಟ್ ಬರ್ತೈತೆ ನನಗೆ, ಯಾವ ಥರ ಫೀಲ್ ಆಗ್ತೈತೆ ನೋಡ್ರಿ. ಹಿಂಗೆ ಅಪ್ಪಲ್ಲಿ ಡೌನಲ್ಲಿ ಗಾಡಿ ಹಿಂಗೆ ಸೀರಿಯಸ್ ಹಿಂಗೆ ಬೆಂಡ್ ಆಗ್ತೈತೆ, ಹಿಂಗಿರೋ ಗಾಡಿ ಹಿಂಗೆ ಬೆಂಡ್ ಆಗ್ತೈತೆ, ನನಗೆ ಹಿಂಗೆ ದಬಾಕ ಬಿಡ್ತೈತೆ, ಭಯ ಆಗ್ತೈತೆ. ಯಪ್ಪ ಗಾಡಿ ಹೈಟಲ್ಲ ಐತಲ್ಲ, ಅದು ಒಂಚೂರು ಭಯ ಆಗ್ತಿರೋದಷ್ಟೇ. ಗೈಸ್ ಫೈನಲಿ ಚಿಕ್ಕಮಂಗ್ಳೂರು ಸಿಟಿನ ರೀಚ್ ಆಗಿದ್ದಾಯಿತು. ಈಗ ಟೈಮ್ ಬಂದು 9:30 ಆಗೈತೆ. 8 ಕಾಲಿಗೆ ಬಿಡೋದಕ್ಕೆ 9:30ಗೆ ಬಂದಿದ್ದೀವಿ ಕಡೆಗೆ. ಇವ್ರಿಗೆ ಮೆಕ್ಯಾನಿಕ್ ಏನಂದ್ರು ಅಂದರೆ, ಈಗ ಜಸ್ಟ್ ನನ್ನ ಮುಂದೆನೇ ಪಾಸ್ ಆದ್ರು, ಅವರು ಫೋನ್ ಲೈನಲ್ಲಿ ಇದ್ದರು. ಇವತ್ತಾಗಲ್ಲ, ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ತೀನಿ ಅಣ್ಣ, ಬಂದು ಮಾಡ್ಕೊಂಡು ಬರ್ತೀನಿ ತಂದಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಇವಾಗ ಹೋಗ್ಬಿಟ್ಟು ಹೊಟ್ಟೆ ಸೇರಿದಾಗ ಮಧ್ಯಾಹ್ನ ಏನು ಊಟ ಮಾಡಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು ನಾನು, ಮಧ್ಯಾಹ್ನ ಏನು ಊಟ ಮಾಡಿಲ್ಲ. ಒಂದು ಟೀ ಕುಡ್ಕೊಂಡು ಒಂದು ಕಾಫಿ ಒಂದು ಬಂದಿರೋದಷ್ಟೇ. ಇವಾಗ ಹೋಗ್ಬಿಟ್ಟು ಊಟ ಏನು ಸಿಗುತ್ತೆ ನೋಡ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ಗೈಸ್. ಫೈನಲಿ ನೋಡ್ರಿ ರೀಚ್ ಆಗಿದ್ದಾಯಿತು. ಇಲ್ಲಿ ಅಣ್ಣವರೆಲ್ಲ ಬಿಸ್ತವ್ರೆ ಒಂದು ಕಡೆಯಿಂದ. ನನಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೈತೆ. ಗಾಡಿ ಇಳಿಸ್ಬಿಟ್ಟು ಅಲ್ಲೆಲ್ಲೋ ನೋಡ್ರಿ, ಅಲ್ಲೆಲ್ಲೋ ಅಲ್ಲಿ ಡೆಡ್ ಎಂಡಲ್ಲಿ ಹೋಟ್ಲ್ ಐತಂತೆ. ಅಣ್ಣವ್ರು ಹೋಗ್ಬೇಕಾದ್ರೆ ಅಲ್ಲಿ ಬಿಟ್ಟೋಗ್ತೀನಿ, ನೀವು ಊಟ ಮಾಡ್ಕೊಬಂದು ಇಲ್ಲೇ ಮಲಗಿರೋ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳೋರೆ. ನೋಡೋಣ ಗೈಸ್, ಗಾಡಿ ಇಳಿಸ್ಬಿಟ್ಟು ಊಟ ಮಾಡ್ಕೊಬರಕ್ಕೆ ಹೋಗೋಣ ಗೈಸ್. ಫೈನಲಿ ಇಲ್ಲಿ ಎಲೆಕ್ಟ್ರಿಕ್ ಅಂಗಡಿ ಮುಂದೆ ನಿಲ್ಸಿದಾಯಿತು ನೋಡ್ರಿ. ಅಣ್ಣವ್ರು ಇಲ್ಲೇ ಅವರೇ, ಇಳಿಸ್ಬಿಟ್ಟು ಈಗ ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿದ್ಮೇಲೆ ಹೋಗೋಣ ಬನ್ನಿ, ಊಟ ಮಾಡ್ಕೊಬರೋಣ. ಫಸ್ಟ್ ಹೊಟ್ಟೆ ಹಸಿದೈತೆ ಗೈಸ್. ಇವಾಗ ಜಸ್ಟು ಊಟ ಎಲ್ಲ ಮಾಡ್ಕೊಂಡು, ಊಟ ಅಂದರೆ ರೈಸ್ ಇರಲಿಲ್ಲ, 2 ಚಪಾತಿ ತಿಂದೆ. ಚಪಾತಿ ತಿಂದ್ಬಿಟ್ಟು ನೋಡ್ರಿ ರೋಡಲ್ಲಿ ಅಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕೀಗ. ಮಿನಿಮಮ್ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಐತೆ ಅನ್ಕೋತೀನಿ. ಇಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್, ಹೋಗ್ಬಿಟ್ಟು ಮಲ್ಕೊಬಿಡೋಣ. ನನಗಂತೂ ನಿದ್ದೆ ಸಿಕ್ಕಾಬಟ್ಟೆ ಬರ್ತೈತೆ. ಇಲ್ಲಿ ಯಾವ ಹೋಟ್ಲಲ್ಲೂ ರೈಸ್ ಅಂತೂ ಇರಲಿಲ್ಲ,
ನಾನು ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲವಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟೈತೆ. ಚಪಾತಿ ತಿಂದಿದ್ದು ಅದು ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟೈತೆ. ಅದಕ್ಕೆ ಒಂದು ಬಿಂದು ಜೀರ ತಗೊಂಡೆ. ಹೋಗಿ ಬಿಂದು ಜೀರ ಕುಡ್ಕೊಂಡು ಗಾಡಿ ಎಲ್ಲೈತೆ ನೋಡ್ರಿ, ಕಾಣ್ತಾನೆ ಇಲ್ಲ ಗಾಡಿ. ಅಲ್ಲೇ ಅಷ್ಟು ದೂರದಲ್ಲೈತೆ ಗಾಡಿ, ಎಲ್ಲೈತೆ ಅಂತಲೇ ಗೊತ್ತಾಯ್ತಿಲ್ಲ, ಅಷ್ಟು ದೂರ ಐತೆ ಗೈಸ್. ಇಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕೀಗ. ಎಷ್ಟು ದೂರ ಆಯಿತೋ ಗೊತ್ತಿಲ್ಲ. ನೋಡಿ ಗೈಸ್, ಅಲ್ಲಿ ಡೆಡ್ ಎಂಡು, ಅಲ್ಲಿಗೆ ಹೋದ್ರೂ ಕಾಣಿಸ್ತಿಲ್ಲ. ಬನ್ನಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಅದ್ರ ಗೈಸ್, ಇವತ್ತಾಗಿರೋ ಬೇಜಾರು ಲೈಫಲ್ಲಿ ಆಗಿ ಬೇಜಾರಾಗಿಲ್ಲ ನನಗೆ. ಲೈಫಲ್ಲೆಲ್ಲ ಬರುತ್ತಲ್ಲ, ಲೈಫಲ್ಲಿ ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗೆ ಅಂದ್ಕೊಂಡು ಹೋಗ್ತಾ ಇರಬೇಕು. ಏನಾಗುತ್ತೆ ನೋಡೋಣ. ಬನ್ನಿ ಗೈಸ್, ಹೋಗ್ಬಿಟ್ಟು ಮಲ್ಕೊಬಿಡೋಣ. ನಿದ್ದೆ ಆಗ್ತಿಲ್ಲ, ಸಿಕ್ಕಾಬಿಟ್ಟೆ ನಿದ್ದೆ ಬರ್ತೈತೆ ಗೈಸ್. ಮಿನಿಮಮ್ 1.5 ಕಿಲೋಮೀಟ್ರ್ ಅಂತ ಆಗುತ್ತೆ ಅನಿಸುತ್ತೆ. ಫೈನಲಿ ನೋಡ್ರಿ, ಅಲ್ಲಿ ನಮ್ಮ ಡಾರ್ಲಿಂಗ್ ಕಾಣ್ತಾವಳೆ, ಕಾಣಿಸ್ತಾವಳ? ಹಾಂ ನೋಡಿ, ಅಲ್ಲಿ ಕಾಣಿಸ್ತಾವಳೆ ನೋಡ್ರಿ. ಇನ್ನೂ ಝೂಮ್ ಹಾಕಿದ್ರೆ ಆಗಲ್ಲ ಅನಿಸುತ್ತೆ ಗೈಸ್. ಹಾಂ ನೋಡ್ರಿ, ಇವಾಗ ಕಾಣಿಸ್ತಾವಳೆ. ಫೈನಲಿ ಅಲ್ಲಿಂದ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಾಯಿತು. ನನಗೆ ಕಾಲೆಲ್ಲ ನೋವು ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಕಾಲು ನೋಯ್ತವೆ. ನಾವು ಜಾಸ್ತಿ ನಡೆಯಲ್ಲ. ಏನಕ್ಕೆ ನಡೆಯೋದು, ಎಲ್ಲೋದ್ರೂ ಕೂತಾ ಇರ್ತೀವ, ಕೂತ್ಕೊಂಡೆ ಓಡಾಡೋದು. ನಡೆಯೋದು ಅಂದರೆ ಆಗಲ್ಲ ನನಗೆ. ಸೀರಿಯಸ್ಲಿ ನಮ್ಮ ಹುಡುಗಿನೂ ಅದೇನು ಬೈತಿರ್ತಾಳೆ. ಸರ್ ನಾನು ಎಲ್ಲೂ ಆಲ್ಮೋಸ್ಟ್ ನಡ್ಕೊಂಡು ಹೋಗೋದೇ ಇಲ್ಲ. ಹೋದರೆ ಕಾರ್ ಹೋಗ್ತೀನಿ, ಇಲ್ಲ ಬೈಕ್ ಹೋಗ್ತೀನಿ. ನೋಡಿರಿ, ಕೆಲವೊಂದು ಟೈಮಲ್ಲಿ ನಮಗೆ ಅಂತ ಒಂದು ಸ್ವಲ್ಪ ನಡಿಬೇಕಾಗುತ್ತೆ. ಅದೇ ಆ ಮೂಮೆಂಟ್ ಬರುತ್ತೆ. ಇವತ್ತು ಊಟ ಮಧ್ಯಾಹ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ದೂರ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಬರಪ್ಪ, ಎಷ್ಟೊತ್ತರಲ್ಲಿ ನಡ್ಕೊಬರ್ಬೋದು ಅಂತ ಅಂದ್ಬಿಟ್ಟು ಕತ್ಲೆ ಗೈಸ್ ಗಾಡಿ ಓಡಾಡ್ತಾ ಒಟ್ಟಿನಲ್ಲಿ. ಟೈಮ್ ಬಂದು ಆಲ್ರೆಡಿ 11 ಗಂಟೆ ಹತ್ತಿರ ಆಗಿರಬೇಕು. 11 ಗಂಟೆ ಆಗೈತೆ ಅನ್ಕೋತೀನಿ ಆಲ್ರೆಡಿ ಗೈಸ್. ಅಲ್ಲಿಂದ ನಡ್ಕೊಬಂದು ಸುಸ್ತಾಗೋಯ್ತು. ಇವಾಗ ಮಲ್ಕೋತಾ ಇದ್ದೀನಿ ಗೈಸ್. ನಾಳೆ ಬೆಳಗ್ಗೆ ಗಾಡಿ ರೆಡಿ ಆಗುತ್ತೋ ಇಲ್ವೋ ಅನ್ನೋದನ್ನ ಅದು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.